ಆದರೆ ಒಂದಂತೂ ನಿಜ ಮಲ್ಲಿ, ಪ್ರಾಮಿಸ್, ನಿನ್ನ ಮೇಲೆ ಪ್ರೀತಿ ನನ್ನ ಮನಸ್ಸಲ್ಲಿ ಇನ್ನೂ ಹಾಗೆ ಇದೆ. ಆದರೆ ಅದು ನೀನು ಕಾಣಿಸ್ತಿಲ್ವೋ ಅಥವಾ ತೋರಿಸೋದಿಲ್ಲ, ನಾನು ಎಡುತ್ತಾ ಇದ್ದೀನೋ ನನಗೆ ಅರ್ಥ ಆಗ್ತಿಲ್ಲ ಮಲ್ಲಿ. ನಿಜವಾಗ್ಲೂ ನೀವು ಸುಳ್ಳು ಹೇಳ್ತಿಲ್ಲ ತಾನೆ? ಮಲ್ಲಿ, ನಿಜವಾಗ್ಲೂ ಮಲ್ಲಿ, ನಾನು ಯಾಕೆ ಸುಳ್ಳು ಹೇಳಿ? ಮಲ್ಲಿ, ನನ್ನ ಮನಸ್ಸಲ್ಲಿ ನಿನ್ನ ಮೇಲೆ ಪ್ರೀತಿ ಇನ್ನೂ ಹಾಗೆ ಇದೆ ಮಲ್ಲಿ. ಮಲ್ಲಿ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ನೀನಂದ್ರೆ ನನಗಿಷ್ಟ ಮಲ್ಲಿ, ನನಗಿಷ್ಟ. ಈ ಮಾತುಗೋಸ್ಕರನೇ ಎಷ್ಟು ದಿನ ಕಾಯ್ತಾ ಇದ್ದಾರೆ. ನಿಮ್ಮ ಈ ಮಾತು ಕೇಳಿ ನಂಗೆ ಸಾವನೆ ಖುಷಿ ಆಗ್ತಾ ಇದೆ. ಸಾಕು, ನನ್ನ ಜೀವ ಇವತ್ತೇ ಹೋದ್ರೂ ನನಗೇನು ಚಿಂತೆ ಇಲ್ಲ. ಏ ಮಲ್ಲಿ, ನಿನ್ನ ಜೀವ ಹೋಗ್ಲಿ ಅಂತಾನೆ ಅಲ್ವನೇ ನಾನು ಕಾಯ್ತಿರೋದು. ಎಲ್ಲೋದ್ರು ಇವರು? ಭೂಮಿಕಾ, ಭೂಮಿಕಾ. ಬಂದೆ. ಏನು ಬಾಯ್ ತುಂಬ ನನ್ನ ಹೆಸರು ಕರೆದ್ರಿ? ಏನು ಸಮಾಚಾರ? ಆಫೀಸ್ಗೆ ಹೋಗ್ತಾ ಇದ್ದೆ, ಸೊ ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತ ಕರೆದೆ ಅಷ್ಟೇ. ಅಷ್ಟೇನಾ? ಅಷ್ಟೇ, ಬಾಯ್. 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 ಗೌತಮ್ ಅವ್ರ, ಒಂದು ನಿಮಿಷ. ಮಧ್ಯಾಹ್ನ ಆಚೆ ಊಟ ಮಾಡಬೇಡಿ, ನಿಮ್ಗೆ ಇಷ್ಟವಾದ ಬೆಂಡೆಕಾಯಿ ಪಲ್ಯ ಮಾಡಿ ಕಳಿಸ್ತೀನಿ. ಓಕೆ. ಸಂಜೆ ಎಷ್ಟೊತ್ತಿಗೆ ಬರ್ತೀರಾ? ಗೊತ್ತಿಲ್ಲ, ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ಸರಿ, ನಾನು ಕಾಲ್ ಮಾಡಿದಾಗ ಹೇಳಿ. ಓಕೆ. ಭೂಮಿಕಾ. ಹಾಂ, ಫೋನ್ ಮರ್ತ್ರಿ ಅಲ್ವಾ? ನಾನು ಹೋಗಿ ತಗೊಂಡ್ಬರ್ತೀನಿ. ಇಲ್ಲ, ಫೋನ್ ಅಲ್ಲ, ಅದೇ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಹಾಗೆ ಇದು ಹುರುಳಿಕಾಯಿ ಪಲ್ಯನೂ ಮಾಡಿ ಕಳಿಸಿ. ಅದಕ್ಕೆ ಸ್ವಲ್ಪ ಇಂಗು ಮೆಣಸು ಹಾಕಿ ಚೆನ್ನಾಗಿರುತ್ತೆ. ಸರಿ, ನೀವು ಹೇಳಿದಾಗೆ ಮಾಡ್ತೀರಿ. ನೀವು ಹೊಟ್ಟೆ ತುಂಬ ತಿಂತೀರಾ ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ನನಗಿನ್ ಯಾವುದೂ ಇಲ್ಲ. ನಿಮ್ಮ ಹೊಟ್ಟೆ ತುಂಬಿದ್ರೆ ನನ್ನ ಮನಸ್ಸು ತುಂಬುತ್ತೆ. ಇವ್ರ ಜೊತೆ ಇರಬೇಕಾದ್ರೆ ಟೈಮು ಬುಲೆಟ್ ಟ್ರೈನ್ ಥರ ಸ್ಪೀಡಾಗಿ ಹೋಗುತ್ತೆ, ಇಲ್ಲದೆ ಇರಬೇಕಾದ್ರೆ ಆಮೆ ಥರ ತೆವಳುತ್ತೆ. ಅದೇ ಉಲ್ಟಾಗಿದ್ರೆ ಎಷ್ಟು ಚೆನ್ನಾಗಿರೋದು. ಸಮಯ ಅನ್ನೋದೇ ನಿಂತೋದ್ರೆ ಸಾಕು. ಮೋಸ್ಟ್ಲಿ ಲವ್ವಲ್ಲಿರೋರು ಎಲ್ರಿಗೂ ಹೀಗೆ ಆಗುತ್ತೆ ಅನ್ಸುತ್ತೆ. ಏನು ಈ ಅದಕ್ಕೆ ತಂಗಿ ಇಷ್ಟೊತ್ತಾದರೂ ಬರಲಿಲ್ಲ? ಎಷ್ಟೊತ್ತು ವೆಯ್ಟ್ ಮಾಡಿಸ್ತಾ ಇದ್ದಾರೆ, ಬರಲಿ ಇವತ್ತು. ಹಲೋ ರೀ ಅದಕ್ಕೆ ತಂಗಿ, ಏನ್ರಿ ನೀವು ಇಷ್ಟೊತ್ತ ಬರೋದು? ನಾನು ಯಾವಾಗಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ? ಅರೆ ಓಕೆ, ನೀವು ನನ್ನನ್ನು ಯಾವತ್ತೂ ವೆಯ್ಟ್ ಮಾಡಿಸೇ ಇಲ್ವಾ? ನಾನು ಯಾವತ್ತೂ ಈ ಥರ ಕಂಪ್ಲೇಂಟ್ ಮಾಡಿದ್ದೀನ ನಿಮಗೆ? ಇಲ್ಲ ಅಲ್ವಾ? ಸರಿ ಆಯಿತು, ಬೇಜಾರು ಮಾಡ್ಕೋಬೇಡಿ. ಹೌದು, ಯಾಕೆ ಲೇಟು? ಅಪ್ಪ ಏನೋ ಕೆಲಸ ಹೇಳಿದ್ರು, ಅದನ್ನು ಮುಗಿಸಿ ಬರೋಷ್ಟರಲ್ಲಿ ಲೇಟ್ ಆಯಿತು. ಬೇಕು ಅಂತ ಏನೋ ನಾನು ಮಾಡಿಲ್ಲ ಈ ಥರ ಎಲ್ಲ. ನಾನು ಆ ಥರ ಮಾಡೋದು ಇಲ್ಲ. ಓಕೆ, ಇದು ಫಾದರ್ ಪ್ರಾಬ್ಲಮ್ಮು ಅಂತ ಹೇಳಿ. ಅದಕ್ಕೆ ತಂಗಿ ಏನು ಹೇಳಿ, ಈ ಮೇಷ್ಟ್ರಿಗೆ ಒಂದು ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ಲ ಕಣ್ರಿ. ಅಲ್ಲ, ಇಬ್ಬರು ಪ್ರೇಮಿಗಳ ಮಧ್ಯೆ ಕನ್ನಡದಲ್ಲಿ ಈ ಪೋಯಮ್ಗೆ ಏನು ಹೇಳ್ತಾರೆ ಹೇಳಿ?
ಕವಿತೆ. ಕವಿತೆ. ಇಬ್ರು ಪ್ರೇಮಿಗಳ ಮಧ್ಯೆ ಒಂದು ಕವಿತೆ ಆಗೋದು ಬಿಟ್ಟು ಒಳ್ಳೆ ಕರಡಿ ಆಗ್ಬಿಟ್ರಲ್ರಿ ಅವರು. ರೀ ಭಾವಂತಮ್ಮ, ದಿಸ್ ಇಸ್ ಟೂ ಮಚ್. ನೀವು ನನ್ನ ಅಪ್ಪನ ಬಗ್ಗೆ ಮಾತಾಡಿದ್ರೆ ನಾನು ನಿಮ್ಮ ತಾತನ ಬಗ್ಗೆ ಮಾತಾಡ್ಬೇಕಾಗತ್ತೆ. ಹಲೋ, ಕೂಲ್ ಡೌನ್. ಯಾಕ್ರಿ ನೋಡಿ, ನಮ್ಮ ತಾತ ಆಲ್ರೆಡಿ ಸ್ವರ್ಗದಲ್ಲಿ ಸೈಟ್ ತೊಗೊಂಡು ಆರಾಮ್ಸೆ ಸೆಟ್ಲ್ ಆಗಿದ್ದಾರೆ. ಸುಮ್ಮನೆ ಯಾಕೆ ಅವ್ರನ್ನ ಮಿಡಲ್ ಟ್ರ್ಯಾಕ್ ಮಾಡ್ತೀರಾ ನೀವು? ಏನೋ ತಮಾಷೆಗೆ ಹೇಳದ್ನಪ್ಪ, ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ಟೇಕ್ ಇಟ್ ಈಸಿ ವುಮನ್. ನೋ, ಐ ವಿಲ್ ನಾಟ್ ಟೇಕ್ ಇಟ್ ಈಸಿ ಮ್ಯಾನ್. ಅಲ್ಲ, ನಮ್ಮ ಅಪ್ಪನ ಗ್ರೇಟ್ನೆಸ್ ಬಗ್ಗೆ ಏನ್ರಿ ಗೊತ್ತು ನಿಮಗೆ? ಇವತ್ತಿಗೂ ಅವ್ರನ್ನ ಎಷ್ಟು ಜನ ಸ್ಟೂಡೆಂಟ್ಸ್ ನೆನೆಸ್ಕೋತಾರೆ ಅಂತ ಗೊತ್ತಾ ನಿಮಗೆ? ಅವರೆಲ್ಲ ಯಾವ್ಯಾವ ಪೊಸಿಷನಲ್ಲಿ ಇದ್ದಾರೆ ಅಂತ ಗೊತ್ತಾ ನಿಮಗೆ? ನೀವಾಗಿದ್ದಕ್ಕೆ ಸುಮ್ಮನೆ ಇದ್ದೀನಿ, ಇಲ್ಲಾಂದ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಓಹ್, ಏನು ಮಾಡ್ತಿದ್ರಿ? ಫುಲ್ ವಂಡರ್ ವುಮನ್ ಥರ ಲೇಸರ್ ಲೈಟ್ ಬಿಡ್ತಾ ಇದ್ರಾ? ಓಹ್, ನೀವು ಫುಲ್ ಲೋಕಲ್ ಅಲ್ವಾ? ಮುಚ್ಚಿ ಲಾಂಗ್ ಹಿಡ್ಕೊಂಡು ಬಂದ್ಬಿಡ್ತಿದ್ರಾ? ಥೋ, ಹೋಗ್ರಿ ನೀವು, ಸರಿ ಇಲ್ಲ ನೀವು. ಏನಾದರೂ ಹೇಳಿ ನಗಿಸ್ಬಿಡ್ತೀರಲ್ಲ. ಆನ್ ಅ ಸೀರಿಯಸ್ ನೋಟ್, ನನ್ನ ಮುಂದೆ ನಮ್ಮ ಅಪ್ಪನ ಬಗ್ಗೆ ಹೀಗೆಲ್ಲ ಮಾತಾಡ್ದಾಗೆ ಅಕ್ಕನ ಮುಂದೆ ಹಿಂಗೆಲ್ಲ ಮಾತಾಡೋಕೆ ಹೋಗಬೇಡಿ. ಅವಳಿಗಿದೆಲ್ಲ ಒಂಚೂರು ಇಷ್ಟ ಆಗೋದಿಲ್ಲ. ಐ ಮೀನ್, ನಮ್ಮ ಮಧ್ಯೆ ಲವ್ ಇದ್ರೆ ಸಾಲದು, ನಮ್ಮ ಫ್ಯಾಮಿಲಿ ಬಗ್ಗೆ ನಮಗೆ ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು ಅಲ್ವಾ? ಅದು ಯಾವುದೂ ಇಲ್ಲದೆ ನಮ್ಮ ರಿಲೇಷನ್ಶಿಪ್ ಉಳ್ಕೊಳ್ಳುತ್ತೆ ಅಂತ ಅದು ಹೇಗ್ರಿ ಅನ್ಕೋತೀರಾ ನೀವು? ರೀ ಅಕ್ಕೆ ತಂಗಿ, ಏನೋ ತಿಳಿದೆ ಒಂದು ಸಣ್ಣ ಜೋಕ್ ಹೇಳದ್ನಪ್ಪ, ಅದನ್ನ ಯಾಕೆ ನೀವು ಇಷ್ಟೊಂದು ಸೀರಿಯಸ್ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ನೀವು ಒಳ್ಳೆ ರಿಲೇಷನ್ಶಿಪ್ನೇ ಎಂಡ್ ಮಾಡೋ ಥರ ವಾನ್ ಮಾಡ್ತಾ ಇದ್ದೀರಾ. ಸರಿ, ಈಗ ನಾನು ತಮಾಷೆ ಮಾಡಿದ್ದು ನಿಮ್ಗೆ ಇಷ್ಟ ಆಗಲಿಲ್ಲ ಅಲ್ವಾ? ನಿಮಗೆ ಸಾರಿ ಕೇಳ್ತೀನಿ. ಐ ಮೀನ್, ನಿಮ್ಮಪ್ಪ, ನಮ್ಮ ಮಾವ ಮೇಷ್ಟ್ರು, ಅವ್ರಿಗೂ ಸಾರಿ ಕೇಳ್ತೀನಿ, ಓಕೆನಾ? ಮೇಷ್ಟ್ರೆ, ಐ ಆಮ್ ರಿಯಲಿ ಸಾರಿ ಮೇಷ್ಟ್ರೆ, ಪ್ಲೀಸ್ ಫರ್ಗಿವ್ ಮೀ. ಎಂಥ ಮಕ್ಳನ್ನ ಡೆಲಿವರಿ ಮಾಡಿಬಿಟ್ಟಿದ್ದೀರಾ ನೀವು? ಡೆಲಿವರಿನಾ? ಐ ಮೀನ್, ಎಂಥ ಮಕ್ಳನ್ನ ಎತ್ಬಿಟ್ಟಿದ್ದೀರಾ ಮಾಸ್ಟ್ರೆ ನೀವು. ರಿಯಲಿ ಗ್ರೇಟ್ ಮಾಸ್ಟ್ರೆ ನೀವು, ಶಾಬಾಷ್, ವಾಹ್. ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ಜೋಕ್ ಮಾಡಿಬಿಟ್ಟೆ ಮಿಸ್ಟ್ರೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಐ ಆಮ್ ರಿಯಲಿ ಸಾರಿ. ಇನ್ನು ಯಾವತ್ತೂ ಈ ಥರ ಮಾಡಲ್ಲ ಮಿಸ್ಟ್ರೆ, ಓಕೆನಾ ಅಕ್ಕೆ ತಂಗಿ? Okay, I'll go order something, huh? Yeah. What do you want? Okay, surprise. Hi, Shakuntala. Oh, hi. What a pleasant surprise. Come. Kutkoli. Manjula, more coffee. ಯಾರೂ ಇಲ್ಲ, ನಾನೇ ತಗೊಂಡು ಹೋಗ್ತೀನಿ. ಮತ್ತೆ ಹೇಳ್ದೆ ಕೇಳ್ದೆ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ, ಏನು ವಿಶೇಷ? ವಿಶೇಷ ಅಂತ ಏನೂ ಇಲ್ಲ, ಹಾಗೆ ನಿನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀನಂತೂ ನಿನ್ನ ಮಗನ ಮ್ಯಾರೇಜಿಗೆ ನಮ್ಮನ್ನು ಕರೆದಿಲ್ಲ, ಸೊ ನಾವೇ ಬಂದ್ವಿ. ಸಾರಿ, ಅದು ಸ್ವಲ್ಪ ಅರ್ಜೆಂಟಲ್ಲಿ ಆಗೋಯ್ತು, ಅದಕ್ಕೆ ಎಲ್ರಿಗೂ ಹೇಳೋಕ್ಕಾಗಿಲ್ಲ. ಇಟ್ಸ್ ಓಕೆ, ಹೇಗಿದ್ರು ಬಂದಿದ್ದೀವಲ್ಲ, ನಿಮ್ಮ ಡಾಟ್ರಿನ್ಲಾನ ನೋಡ್ಕೊಂಡೇ ಹೋಗ್ತೀವಿ. ಅದು ಅವಳು ಇಲ್ಲಿಲ್ಲ, ತವ್ರ ಮನೆಗೆ ಹೋಗಿದ್ದಾಳೆ. ಓ ಹೌದಾ? ನೀನು ಬಿಡು, ನಿನ್ನ ಸ್ಟೇಟಸಿಗೆ ತಕ್ಕಂಗೆ ಒಳ್ಳೆ ರಿಚ್ ಫ್ಯಾಮಿಲಿಯಿಂದನೇ ಸೊಸೆ ತಂದ್ಕೊಂಡಿರ್ತೀಯ. ನಿನ್ನ ಮನೆಗೆ ಸೊಸೆ ಆಗೋದು ಅಂದರೆ ಏನು ಹುಡುಗಾಟನ? ಅಯ್ಯೋ, ಇವಳು ಯಾಕೆ ಕಾಫಿ ತರಕ್ಕೆ ಹೋದ್ಲು? ಕಾಫಿ ತಕೊಳ್ಳಿ. ಶಾಕುಂತಲ, ಯಾರು ಇವಳು? ಲಾಸ್ಟ್ ಟೈಮ್ ಬಂದಾಗ ನೋಡಿರ್ಲಿಲ್ವಲ್ಲ, ನ್ಯೂ ಫೇಸು. ನಿಮ್ಮನೆ ಹೊಸ ಕೆಲಸದವಳ? ಇಂಥವ್ರನ್ನ ಅದು ಎಲ್ಲಿಂದ ಹುಡುಕ್ತೀಯಾ? ನಿಮ್ಮ ಮನೆ ಕೆಲಸದವರು ಇಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಸ್ಟೇಟಸ್ ಮೇಂಟೈನ್ ಮಾಡೋದ್ರಲ್ಲಿ ನಿನ್ನನ್ನು ನೋಡಿ ಕಲಿಬೇಕು. ಹೇಗೆ ನಿಂತಿದ್ದಾಳೆ ನೋಡು. ಇವಳನ್ನ ನನ್ನ ಸೊಸೆ ಅಂತ ನಾನು ಹೇಗೆ ಹೇಳಿ? ಶಕುಂತಲಾ, ಈ ಥರ ಕೆಲಸದವ್ರು ಸಿಕ್ಕಿದ್ರೆ ನಮಗೂ ಹೇಳಿ, ನಮ್ಮನೆಗೂ ಕೆಲಸದವ್ರು ಬೇಕು. ಎಷ್ಟು ಕಾಸ್ಟ್ಲಿ ಸೀರೆ ಗೊತ್ತಾ ಇದು? ಇಂಥ ಸೀರೆ ತಗೊಳ್ಬೇಕಾದ್ರೆ ನೀನು ವರ್ಷ ಪೂರ್ತಿ ಕೆಲಸ ಮಾಡಬೇಕು. ಇಂಥ ಸ್ಯಾರಿ ಎಲ್ಲ ಹಾಳು ಮಾಡಿಬಿಟ್ಟಲ್ಲ, ಕಣ್ ಕಾಣಿಸಲ್ವ ನಿನಗೆ?
ಇಲ್ಲ ಮೇಡಮ್, ಅದು ನೀವೇ ಕೈ ತಾಕ್ಸಿ. ಮುಚ್ಚು ಬಾಯಿ, ಮಾತಾಡಬೇಡ ನೀನು. ಏನು ಶಕುಂತಲ, ಹೀಗೆ ನಾ ಕೆಲಸ ಮಾಡೋ ರೀತಿ? ಬಂದಿದ್ದ ಗೆಸ್ಟ್ಗಳನ್ನ ಹೀಗೆ ನಾ ನೋಡ್ಕೊಳ್ಳೋದು? ಇಂಥವ್ರಿಗೆ ಸಂಬಳ ಬೇರೆ ಕೊಡಬೇಕಾ? ಫಸ್ಟ್ ಇವಳನ್ನ ಚೇಂಜ್ ಮಾಡು. ಹೌದು, ಇಂಥವ್ರಿದ್ರೆ ಮುಗೀತು, ಮರ್ಯಾದಿನೇ ಕಳೆದ್ಬಿಡ್ತಾರೆ. ಓನರ್ ನಾವು ಅವರು ಅಂತಾನೆ ಗೊತ್ತಾಗಲ್ಲ, ಆ ಥರ ಬಿಹೇವ್ ಮಾಡ್ತಾರೆ. ಏನೋ ತಿಳಿದೆ ತಪ್ಪಾಗೋಯ್ತು, ಕ್ಷಮಿಸ್ಬೇಡಿ. ಮಾಡೋದೆಲ್ಲ ಮಾಡಿ ಇದು ಬೇರೆ. ಜಸ್ಟ್ ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್. ಛೇ, ನನ್ನ ಮರ್ಯಾದೆ ಕಳಿಯೋದಕ್ಕೆ ಇವಳು ಈ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಹಾಯ್ ಗೆಳೆಯ, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಕೆಲಸ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ಆಮೇಲೆ ಏನಾದ್ ಗೆಳೆಯ ರಾತ್ರಿ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಅದಕ್ಕೆ ಏನಂದ್ರು? ಕುಶಲವೇ, ಕ್ಷೇಮವೇ? ಇಟ್ಸ್ ಓಕೆ, ಗಿಲ್ಟ್ ಫೀಲ್ ಮಾಡ್ಕೊಬೇಡಿ ಅಂದರು. ರೇ ಏನೋ ನಿಮ್ದು ಗೆಳೆಯ, ಅದು ಏನು ಅಂತ ಅರ್ಥನೇ ಮಾಡ್ಕೊಳಕ್ಕಾಗಲ್ವಲ್ಲೋ? ಒಂಥರ ವಿಚಿತ್ರ ಸಂಸಾರ ಕಣ ನಿಮ್ಮದು. ಅದು ಚೆನ್ನಾಗಿದೆ. ಇಂಥ ಸಂಸಾರನ ನನ್ನ ಜನ್ಮದಲ್ಲೇ ನೋಡಿಲ್ಲ, ಮುಂದೆ ನೋಡೋದು ಇಲ್ಲ. ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್ ಸಂಸಾರ ಕಣ ನಿಮ್ಮದು. ನೀನೇನು ಮಾಡಿದ್ರು ಅವ್ರಿಗೆ ಓಕೆ, ಅವ್ರೇನು ಮಾಡಿದ್ರು ನಿನಗೋಕೆ. ನಾನು ಹೇಳಿದೆ ತಾನೆ, ಅದಕ್ಕೆ ಏನು ಅನ್ಕೊಳಲ್ಲ ಅಂತ. ಇಷ್ಟೆಲ್ಲ ಆದಮೇಲೂ ಅವ್ರು ಏನು ಅಂದ್ಕೊಂಡಿಲ್ಲ ಅಂದರೆ ಅದು ಅವರು ದೊಡ್ಡ ಗುಣ ಕಣ. ಅವ್ರ ಥರ ಅಂಡರ್ಸ್ಟ್ಯಾಂಡಿಂಗ್ ಇರೋ ಗುಣ ನಾನು ಬೇರೆ ಯಾರಲ್ಲೂ ನೋಡಲಿಲ್ಲ. ಶಿ ಈಸ್ ಜಸ್ಟ್ ಗ್ರೇಟ್ ಕಣ, ತುಂಬ ಒಳ್ಳೆಯವರು. ಅಂದರೆ ಆ ಥರ ಗುಣ ಯಾರಲ್ಲೂ ಇಲ್ವಾ? ನನ್ನಲ್ಲೂ ಇಲ್ವಾ? ಏನೋ ಗೆಳೆಯ, ನನ್ನೇ ಮರ್ತ್ಬಿಟ್ಟೇನೋ? ದೇವ್ರು ಮೆಚ್ತಾನೇನೋ? ಆಗಲ್ಲ ನಾನು. ಶಿ ಈಸ್ ಮೋರ್ ದೆನ್ ಎ ಫ್ರೆಂಡ್ ಕಣ. ತಲೆ ಹುಳ ಬಿಡ್ತಾವನಲ್ಲ ಅವನು. ಏನೋ ಇದು, ಇಂಥ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟೇ ನನ್ನ ತಲೆ ಬಿಸಿ ಮಾಡೋದು ಕಣ. ಅಲ್ಲ, ಮೋರ್ ದೆನ್ ಎ ಫ್ರೆಂಡ್ ಅಂತೆ, ಲೆಸ್ ದೆನ್ ಲವರ್ ಅಂತೆ. ಈ ಕಲ್ಬೆರಕೆ ಕಾನ್ಸೆಪ್ಟ್ಗಳನ್ನ ಅದು ಯಾವ ಅನ್ಕೊಂಡು ಹಿಡಿದು ಏನೋ. ಗೆಳೆಯ, ನೀನೇನು ಹೇಳು, ನಿನ್ನ ಥರ ಖುಷಿಯಾಗಿದ್ರೆ ಕಣ ನಮಗೂ ಖುಷಿ. ನೀನು ಯಾವಾಗಲೂ ಇದೇ ಥರ ಇರಬೇಕು ಅಂತಾನೆ ನಾನು ಅಪರ್ಣ ಯಾವಾಗಲೂ ಬಯಸೋದು. ನಾವಿಬ್ಬರು ನಿನ್ನ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ಬಯಸಿದ್ವಿ. ಮರುಭೂಮಿನಲ್ಲಿ ನೀರಲ್ಲ, ಎಳ್ನೀರು ಥರ ಅತ್ತಿಗೆ ನಿಂಗೆ ಸಿಕ್ಬಿಟ್ರೆ ಕಣ ತುಂಬ ಖುಷಿ ಆಗ್ತಾ ಇದೆ. ನಿನ್ನ ಅತ್ತಿಗೆ ನೋಡೋದೇ ಒಂದು ಚಂದ, ಮನಸ್ಕೊಂತಾರ ಖುಷಿ ಕಣ. ನೋಡೋ, ನನ್ನ ಪ್ರಾರ್ಥನೆ ಫಲ ಕೊಟ್ಟಿದೆಯಲ್ಲೋ ಗೊತ್ತಿಲ್ಲ, ಅಥವಾ ನಾನು ಕೇಳ್ಕೊಂಡಿದ್ದನ್ನು ದೇವರು ನೆರವೇರಿಸಿದಾನೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಬಟ್ ನೀನು ಅಪರ್ಣ ಏನು ಕೇಳ್ಕೊಂಡ್ರು ಅದನ್ನು ದೇವ್ರು ನನಗೆ ಕೊಟ್ಟಿದ್ದಾನೆ ಕಣ. ಯಾಕೆಂದರೆ ನಿಮ್ಮ ಪ್ರಾರ್ಥನೆಯಲ್ಲಿ ಅಷ್ಟು ಪ್ಯೂರಿಟಿ ಇತ್ತು, ಅಲ್ಲಿ ಪ್ರೀತಿ ಇತ್ತು, ಸ್ವಾರ್ಥ ಇರಲಿಲ್ಲ. ಅದಕ್ಕೆ ದೇವರು ತಥಾಸ್ತು ಅಂದ. ಐ ಶುಡ್ ಬಿ ಗ್ರೇಟ್ಫುಲ್ ಟು ಯು ಪೀಪಲ್ ಕಣ. ನಿನ್ನ ಪ್ರೀತಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಥ್ಯಾಂಕ್ಸ್ ಕಣ. ಇದಕ್ಕಿಂತ ನನಗೆ ಬೇರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಏನೋ ಗೆಳೆಯ ನೀನು ಥ್ಯಾಂಕ್ಸ್ ಹಿಂಗ್ಸ್ ಅಂದ್ಕೊಂಡು ನಮ್ಮಲ್ಲಿ. ಮಲ್ಲಿ, ಏನಾಯ್ತು? ಏನಿಲ್ಲ ಅಕ್ಕರೆ. ಏನಿಲ್ಲ ಅಂತೀಯ? ಕಣ್ಣಲ್ಲಿ ನೀರು ತುಂಬಿಕೊಂಡಿದೀಯಾ, ಮುಖ ಬಾಡಿದೆ. ಏನಾಯ್ತು ಹೇಳು? ನೀನು ನೋಡಿದ್ರೆ ಗೊತ್ತಾಗ್ತಿದೆ ಏನೋ ಆಗಿದೆ ಅಂತ. ಏನಿಲ್ಲ ಅಕ್ಕರೆ. ಮಲ್ಲಿ, ಏನಾಯ್ತು ಹೇಳು? ಅಕ್ಕರೆ, ಅದು ಕಾಫಿ ತಕೊಳ್ಳಿ. ಯಾರು ಇವಳು? ನಿಮ್ಮನೆ ಹೊಸ ಕೆಲಸದವಳ? ವಾಟ್ ದ ಹೆಲ್, ಎಷ್ಟು ಕಾಸ್ಟ್ಲಿ ಸೀರೆ ಗೊತ್ತಾ ಇದು? ಇಂಥ ಸೀರೆ ತಗೊಳ್ಬೇಕಾದ್ರೆ ನೀನು ವರ್ಷ ಪೂರ್ತಿ ಕೆಲಸ ಮಾಡಬೇಕು. ನಂಗೆ ಸಾನೇ ಅವಮಾನ ಆಯಿತು ಅಕ್ಕರೆ. ಹೆಂಗಾಯ್ತು ಅಂದರೆ ಆ ಕ್ಷಣನೇ ಅಲ್ಲೇ ಸತ್ತೋಗೋಷ್ಟು ಸಂಕಟ ಆಯಿತು. ಯಾರವರು? ಅತ್ತೆ ಸ್ನೇಹಿತರು. ಅಲ್ಲ, ಅವ್ರು ಅಷ್ಟೆಲ್ಲ ಹೇಳ್ತಿರ್ಬೇಕಾದ್ರೆ ನೀನೇನು ಮಾಡ್ತಿದ್ದೆ? ಹಾಂ, ನೀನು ಹೇಳೋ ತಾನೆ ನೀನು ಮನೆ ಕೆಲಸದವಳಲ್ಲ, ಈ ಮನೆ ಸೊಸೆ ಅಂತ. ಯಾರೋ ಏನೋ ಹೇಳಿದ್ರು ಅಂತ ನೀನು ಹೇಳಿಸ್ಕೊಂಡು ಬಂದ್ಬಿಡೋದಾ? ಮಲ್ಲಿ, ನಾನು ಹಿಂಗೆ ಅವತ್ತೇ ಹೇಳಿದ್ದೆ, ಯಾರಿಗೆ ಧ್ವನಿ ಇದೆ, ಯಾರಿಗೆ ಧ್ವನಿ ಎತ್ತೋ ಧೈರ್ಯ ಇದೆ, ಅವರೇ ಬದುಕೋಕ್ಕಾಗುತ್ತೋ ಅಂತ. ನೀನು ಯಾಕೆ ಧ್ವನಿ ಎತ್ತಿಲ್ಲ? ಅದು ನಿನ್ನ ತಪ್ಪಲ್ವಾ? ನೀವು ಹೇಳೋದೇನೋ ಸರಿ ಅಕ್ಕರೆ.
ಆದರೆ ಎಲ್ಲಂದ್ರಲ್ಲಿ ಧ್ವನಿ ಎತ್ತಕ್ಕೆ ಹೆಂಗಾಯ್ತದೆ. ಅದು ಅಲ್ಲದೆ ಅತ್ತೆ ಸ್ನೇಹಿತರು ಬೇರೆ, ಅತ್ತೆಗೆ ತುಂಬ ಬೇಕಾದವರು. ಮೇಲಾಗಿ ಅವ್ರು ನಮ್ಮ ಮನೆ ಗಂಟ ಬಂದವ್ರೆ ಅಂದರೆ ಅವ್ರು ನಮ್ಮ ಅತಿಥಿಗಳಲ್ವಾ. ಅಂಥ ಅತಿಥಿಗಳಿಗೆ ಹೆಂಗನ್ನಕ್ಕಾಗುತ್ತಕ್ಕರೆ? ಮಲ್ಲಿ, ಅತಿಥಿಗಳು ದೇವರು ಇಲ್ಲ ಅಂತಲ್ಲ, ಆದರೆ ಮನೆಗೆ ಬಂದಿರೋರು ದೆವ್ವದ ಥರ ಆಡಬಾರ್ದಲ್ವಾ. ಅವ್ರನ್ನ ಸತ್ಕಾರ ಮಾಡೋ ಹೇಗೆ ನಮ್ಮ ಜವಾಬ್ದಾರಿನೋ ಹಾಗೆ ನಮ್ಮನ್ನು ನಮ್ಮ ತನನ ಗೌರವಿಸೋದು ಅವ್ರ ಜವಾಬ್ದಾರಿ. ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ನೋಡು ಮಲ್ಲಿ, ನೀನು ಯಾರಿಗೂ ಕಮ್ಮಿ ಇಲ್ಲ. ಆ ಥರದ್ದು ಯಾವುದು ಕೀಳೆರಿಮೆನೂ ನಿನ್ನಲ್ಲಿ ಇಟ್ಕೋಬೇಡ. ಹೋಗು, ಅವ್ರ ಎದುರುಗಡೆ ಧೈರ್ಯವಾಗಿ ನಿಂತು ಮಾತಾಡು. ಅವ್ರಿಗೆ ಅವ್ರದ್ದೇ ಆದ ಧಾಟಿಯಲ್ಲಿ ಅಷ್ಟೇ ಸೊಕ್ಕಲ್ಲಿ ಸೇರಿಗೆ ಸವಾ ಸೇರ್ ಅನ್ನೋ ಥರ ಉತ್ತರ ಕೊಟ್ಟ. ಹೋಗು. ಅಕ್ಕರೆ ನಾನಾ? ಹೌದು, ನೀನೇ. ಅಲ್ಲ ಮಲ್ಲಿ, ಈ ಮನೆಯವ್ರಿಗೆ ಯಾರಾದರೂ ಏನಾದರೂ ಹೇಳಿದ್ರೆ ನೀನು ಸುಮ್ಮನೆ ಇರ್ತೀಯಾ? ನೋಡು, ಅವರು ನಿನಗಂದಿಲ್ಲ, ದಿವಾನ್ ಮನೆ ಸೊಸೆಗಂದಿದ್ದಾರೆ. ಮಲ್ಲಿ, ಈಗ ನೀನು ಅವ್ರ ಹತ್ರ ಹೋಗಿ ಮಾತಾಡಿಲ್ಲ ಅಂದರೆ ನಾನು ನಿನ್ನ ಜೊತೆ ಮಾತಾಡಲ್ಲ. ಅಯ್ಯೋ, ಹಂಗೆ ಮಾತ್ರ ಅನ್ಬೇಡಿ. ನೀವು ನನ್ನ ಜೊತೆ ಮಾತಾಡಲಿಲ್ಲ ಅಂದರೆ ನಾನು ಊಟ ನಿದ್ರನೇ ಬಿಟ್ಬಿಡ್ತೀನಿ. ಮತ್ತೆ ಹೋಗು. ಹೋಗಲೇಬೇಕಾ? ಹಾಂ, ಹೋಗಲೇಬೇಕು. ಇಲ್ಲಾಂದರೆ ಹೇಳಿದ್ನಲ್ಲ, ನಾನು ನಿನ್ನ ಜೊತೆ ಮಾತಾಡಲ್ಲ. ನಮ್ಮಿಬ್ರು ಮಾತುಕತೆ ಕಟ್. ಸರಿ, ಹೋಗ್ತೀನಿ. ಹೋಗು. ಮಲ್ಲಿ, ಧೈರ್ಯ ಮಾಡು, ಹೋಗು. ಹಾಂ ಹೇಳ್ತೀನಪ್ಪ, ಡೆಫಿನೆಟ್ಲಿ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಬಾಯ್ ಬಾಯ್ ಬಾಯ್. ಅತ್ತೆ, ಅಪೇಕ್ಷೆ ಇಲ್ಲಿ ಅಪ್ಪಿ ಒಳಗಿದ್ದಾಳೆ. ಏನು ವಿಷಯ? ಸಸ್ಪೆನ್ಸ್. ಏನದು ಸಸ್ಪೆನ್ಸು? ನನಗೂ ಹೇಳಬಾರ್ದಾ? ನೋ, ಸಸ್ಪೆನ್ಸ್ ಅಂದರೆ ಸಸ್ಪೆನ್ಸ್ ಅಷ್ಟೇ. ನಾನು ಅದನ್ನು ಅಪೇಕ್ಷೆ ಹತ್ರನೇ ಹೇಳೋದು. ಆಯ್ತು ಬಿಡಮ್ಮ, ನೀನು ಅವಳಿಗೆ ಹೇಳು, ನಾನೇನು ಕೇಳಲ್ಲ. ಅತ್ತೆ, ಬೇಜಾರು ಮಾಡ್ಕೊಂಡ್ರಾ? ಸಾರಿ ಅತ್ತೆ. ಬೇಜಾರಾಗೋ ಥರ ಆ್ಯಕ್ಟ್ ಮಾಡಿದೆ. ಕರೆಕ್ಟಾಗಿತ್ತಾ? ಅಪ್ಪಿ ಒಳಗಿದ್ದಾಳೆ, ಹೋಗು. ಇಲ್ಲ, ನಾನು ಅಪೇಕ್ಷೆನ ಇಲ್ಲೇ ಕರಿತೀನಿ. ಆ ಸಸ್ಪೆನ್ಸ್ನ ನಿಮ್ಮ ಮುಂದೆನೇ ರಿವೀಲ್ ಮಾಡ್ತೀನಿ. ಓಕೆನಾ? ಸರಿ, ಓಕೆ. ಅಪೇಕ್ಷಾ, ಅದಕ್ಕೆ ಬಾ, ಬೇಗ ಬಾ. ಅದಕ್ಕೆ ನಿನ್ಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ? ನೀನು ಒಂದು ಶೋಗೆ ರ್ಯಾಂಪ್ ವಾಕ್ ಮಾಡಬೇಕು. ನನ್ನ ಫ್ರೆಂಡೇ ಆರ್ಗನೈಸ್ ಮಾಡ್ತಾ ಇರೋದು. ನಿನ್ನನ್ನೇ ಶೋ ಸ್ಟಾಪರ್ ಮಾಡಬೇಕು ಅಂತ ಹೇಳಿದ್ದೀನಿ. ಅವ್ನು ಎಸ್ ಅಂತ ಹೇಳಿದ್ದಾನೆ. ಹ್ಯಾಪಿನಾ? ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಂಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ರೆಕಮೆಂಡ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನನಗೆ ತುಂಬ ಖುಷಿ ಆಗ್ತಾ ಇದೆ ಅದಕ್ಕೆ. ನನಗೂ ಅಷ್ಟೇ. ನಿನಗೋಸ್ಕರ ತುಂಬ ಖುಷಿ ಆಗ್ತಾ ಇದೆ. ಆಲ್ ದಿ ಬೆಸ್ಟ್ ಕಂದ. ಒಳ್ಳೆದಾಗಿ ಅಮ್ಮ. ಓಕೆ, ಯು ಗೆಟ್ ಪ್ರಿಪೇರ್ಡ್ ಫಾರ್ ದ ಶೋ. ಒಳ್ಳೆ ಆಪರ್ಚುನಿಟಿ, ನೀಟಾಗಿ ಯೂಸ್ ಮಾಡ್ಕೊ. ದ ಸ್ಟೇಜ್ ಇಸ್ ರೆಡಿ, ಯು ಜಸ್ಟ್ ರಾಕ್ ಆನ್. ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಧೂಳು ಎಬ್ಬಿಸ್ಬಿಡು. ಧೂಳು ಎಬ್ಬಿಸ್ಬಿಡು. ಪುಟ, ನನ್ನ ಕಡೆಯಿಂದನೂ ನಿಂಗೆ ತುಂಬ 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 ಥ್ಯಾಂಕ್ಸ್. ಅತ್ತೆ, ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕಾ? ನಮ್ಮನೆಯವ್ರಿಗೆ ನಾವು ಹೆಲ್ಪ್ ಮಾಡಿದೆ ಇನ್ಯಾರು ಮಾಡ್ತಾರೆ? ನೀವು ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ನನಗೆ ಕೇಳೋಕೆ ತುಂಬ ಕಷ್ಟ ಆಗುತ್ತೆ. ಅದಂತ ಏನೂ ಹೇಳಲಿಲ್ಲ ಅಂದರೆ ಹೇಗೆ ಅದಕ್ಕೆ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧೈರ್ಯವಾಗು. ಏಯ್, ಮತ್ತೆ ಯಾಕೆ ಬಂದೆ?
ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಕ್ಕ? ಕೆಲಸ ಹೋಗ್ಬಿಡುತ್ತೆ ಅನ್ನೋ ಭಯನಾ? ಏಯ್, ಏನಾಗಿ ನುಂಗೋ ಥರ ನೋಡ್ಕೊಂಡು ನಿಂತಿದ್ಯಾ? ನೋಡು ಶಕುಂತಲಾ, ತಪ್ಪು ಮಾಡೋದು ಮಾಡಿಬಿಟ್ಟು ಒಂದು ಸಣ್ಣ ಗಿಲ್ಟ್ ಕೂಡ ಇಲ್ದಂಗೆ ನೋಡ್ಕೊಂಡು ನಿಂತಿದ್ದಾಳೆ. ಇಂಥವ್ರಿಗೆ ಅದೆಲ್ಲ ಎಲ್ಲಿರುತ್ತೆ? ದಪ್ಪ ಚರ್ಮ ಅಂಟೋದೇ ಇಲ್ಲ. ಶಕುಂತಲ ನೋಡು ಹೇಗೆ ನೋಡ್ತಿದ್ದಾಳೆ ಅಂತ. ಕೆಲಸದವಳು ಅನ್ನೋದನ್ನ ಮರೆತು ನಮ್ಮ ಮುಂದೆನೆ ಆಟಿಟ್ಯೂಡ್ ತೋರಿಸ್ತಾ ಇದ್ದಾಳೆ. ಇವಳನ್ನ ಹೋಗಿ ಹೋಗಿ ಕೆಲ್ಸಕ್ಕೆ ಇಟ್ಕೊಂಡಿದ್ಯಲ್ಲ, ಮೊದಲು ಇವಳನ್ನ ಮನೆಯಿಂದ ಹೊರಗಡೆ ಹಾಕು. ಆಚೆ ಕಳ್ಸೋಳ್ನ. ಬಾಯಿ ಮುಚ್ಚಿ. ವಾಟ್ ಡಿಡ್ ಯು ಸೇ? ನನಗೆ ಸಾಕು ನಿಲ್ಸಿ ಅಂತ್ಯಾ? ಹೌ ಡೇರ್ ಯು? ಮಾತಾಡಕ್ಕೆ ಯಾಕೆ ಧೈರ್ಯ ಬೇಕು ಹೇಳಿ? ಒಬ್ರ ಹತ್ರ ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ಬೇಕು ಅಂತ ನೀವ್ ಯೋಚನೆ ಮಾಡ್ಬೇಕು. ತೆಪ್ಪು ಎಲ್ರಿಂದನೂ ಆಯ್ತದೆ. ಮನ್ಸ ಆದವನು ಇನ್ನೊಬ್ಬ ಮನ್ಸ ಮಾಡಿ ತಪ್ಪನ ಕ್ಷಮಿಸೋ ಬುದ್ಧಿ ಬೆಳೆಸ್ಕೋಬೇಕು. ಇಲ್ಲ ಅಂದ್ರೆ ನಾವು ಮನ್ಸರು ಅಂತ ಕರ್ಸ್ಕೊಳಕ್ಕೆ ನಾಲಾಯಕ ಆಗ್ಬಿಡ್ತೀವಿ. ಅವಾಗ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನಿರ್ತದೆ? ಇನ್ನೊಬ್ರನ್ನ ಎತ್ತಾಡೋದು, ಹೀಯಾಡ್ಸೋದು ಇದೇ ನಿಮ್ಮ ದೊಡ್ಡಸ್ತಿಕೆ ಆದ್ರೆ ಅದಕ್ಕಿಂತ ದಡ್ಡತನ ಇನ್ನೊಂದಿಲ್ಲ. ಏನ್ ಶಕುಂತಲ, ಇವಳಿಗೆಲ್ಲ ಮಾತಾಡ್ತಿದ್ರು ನೀವು ಸುಮ್ಮನೆ ಇದ್ದೀರಲ್ಲ? ಅವಳಿಗೆ ಸುಮ್ಮಿರೋದಕ್ಕೆ ಹೇಳಿ ಮೊದಲು. ಯಾಕೆ ಸುಮ್ಮನಿರ್ಬೇಕು? ಒಂದ್ ಮಾತು ತಿಳ್ಕೊಳ್ಳಿ, ದುಬಾರಿ ಕಾರ್ನಾಗ ಬಂದು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಸ್ಟೈಲ್ ತೋರ್ಸೋದ್ ಮಾತ್ರಕ್ಕೆ ಅವರು ದೊಡ್ಡವರು ಅಂತ ಆಗಲ್ಲ. ಮನ್ಸ ದೊಡ್ಡವನಾಗೋದು ಸ್ಟೈಲ್ನಿಂದ ಅಲ್ಲ, ಸೋಕೆಯಿಂದ ಅಲ್ಲ, ಒಳ್ಳೆ ಸಂಸ್ಕಾರದಿಂದ, ಒಳ್ಳೆ ಗುಣದಿಂದ. ನಾನು ನಿಮ್ಮಷ್ಟು ಶ್ರೀಮಂತಳು ಅಲ್ಲದೆ ಇರ್ಬೋದು, ನಿಮ್ಮಷ್ಟು ಅನುಭವನೂ ನನಗಿಲ್ಲದೆ ಇರ್ಬೋದು, ಆದರೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನನಗೆ ಸಂದಾಗ ಗೊತ್ತೈತೆ. ನಮ್ಮ ತಾತ ನನಗದನ್ನೆಲ್ಲ ಹೇಳ್ಕೊಟ್ಟವ್ರೆ. ಅಷ್ಟು ಸಾಕು, ಬೇಕಾದಷ್ಟು ಆಗೋಯ್ತು. ನಾನು ನಿಮ್ಮ ಥರ ಆಗಲಿಲ್ವಲ್ಲ, ಅದೇ ಖುಷಿ. ತಪ್ಪು ನಿಮ್ದಲ್ಲ ಬಿಡಿ, ನಿಮ್ಮ ತಾವೈತಲ್ಲ ದುಡ್ಡು ನಿಮ್ಮನ್ನಂಗೆ ಆಡಿಸ್ತಾ ಇದೆ. ಏಯ್, ಎಷ್ಟೇ ಮಾತಾಡ್ತೀಯ? ಆಫ್ಟರ್ ಆಲ್ ನೀನೊಬ್ಳು ಸರ್ವೆಂಟು, ನಮಗೆ ಎದುರು ಮಾತಾಡ್ತೀಯ ನಿನ್ನ. ಇವಳು ಮನೆ ಕೆಲಸದವಳಾಗಿದ್ರೆ ಇಷ್ಟೊಂದು ಮಾತಾಡ್ತಿರ್ಲಿಲ್ಲ. ಇವಳು ಮನೆ ಕೆಲಸದವಳಲ್ಲ, ಈ ಮನೆ ಸೊಸೆ.